ಬ್ಯಾಡರಹಳ್ಳಿಯ ಭಾರತ ನಗರದಲ್ಲಿ ಆತಂಕ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ಚಿರತೆ ಕಾಣಿಸಿಕೊಳ್ತಾ ಇದೆ ಆ ಭಾಗದಲ್ಲಿ. ಹಾಗಾಗಿ ಬೆಂಗಳೂರಿನಲ್ಲಿ ಮತ್ತೆ ಮತ್ತೆ ಕಾಣಿಸಿಕೊಳ್ತಾ ಇರುವಂತಹ ಚಿರತೆಯ ಈ ಒಂದು ಅಲ್ಲಿನ ಜನರು ಕೂಡ ಒಂದು ರೀತಿ ಭಯಗೊಂಡಿದ್ದಾರೆ. ಬ್ಯಾಡರಹಳ್ಳಿಯ ಭಾರತ ನಗರದಲ್ಲಿ ಚಿರತೆ ಕಂಡಿರೋದ್ರಿಂದ ಅಲ್ಲಿನ ಜನ ಆತಂಕ ಒಳಗಾಗಿದ್ದಾರೆ. ನಿನ್ನೆ ಮುಂಜಾನೆ ಕಾಣಿಸಿಕೊಂಡಿದ್ದಂತಹ ಚಿರತೆ, ಭಯದಲ್ಲೇ ಇರುವಂತಹ ಭಾರತ್ ನಗರದ ನಿವಾಸಿಗಳು. ಪಾರ್ಕ್ನಲ್ಲಿ ಚಿರತೆ ಓಡಾಟ, ಆತಂಕದಲ್ಲಿ ಜನ ಇದ್ದಾರೆ. ಭಾರತ್ ನಗರದ ಏರಿಯಾದಲ್ಲಿ ಚಿರತೆ ಓಡಾಟ ಆಗಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಅರಣ್ಯ ಅಧಿಕಾರಿಗಳು ಬಂದು ಬ್ಯಾಡರಹಳ್ಳಿಯಲ್ಲಿ ಭಾರತ್ ನಗರದಲ್ಲಿ ಇರುವಂತಹ ಚಿರತೆಯನ್ನ ಸೆರೆ ಹಿಡಿಬೇಕು ಅಂತ ಒಂದ್ ಕಡೆ ಆಕ್ರೋಶವನ್ನ ಕೂಡ ಹೊರಹಾಕ್ತಾ ಇದ್ದಾರೆ. ನಿನ್ನೆ ಮುಂಜಾನೆಯಿಂದ ಕೂಡ ಕಾಣಿಸಿಕೊಳ್ತಾ ಇದೆ ಚಿರತೆ. ಯಾವಾಗ ಯಾರ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಅದು ಕೂಡ ಪಾರ್ಕ್ನಲ್ಲಿ ಚಿರತೆ ಕಂಡಿರೋದ್ರಿಂದ ಎಷ್ಟೋ ಜನ ಮುಂಜಾನೆ ಎದ್ದು ಪಾರ್ಕ್ನಲ್ಲಿ ಓಡಾಟವನ್ನು ಕೂಡ ಮಾಡ್ತಿರ್ತಾರೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಭಯಭೀತರಾಗಿದ್ದಾರೆ ಜನ. ಹಾಗಾಗಿ ಚಿರತೆಯನ್ನು ಸೆರೆ ಹಿಡಿಬೇಕು ಅಂತೇಳಿ ಒಂದು ಕಡೆ ಆಗ್ರಹಿಸ್ತಾ ಇದ್ದಾರೆ. ಅರಣ್ಯ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಆ ಚಿರತೆ ಇದೆಯೋ ಇಲ್ವೋ ಅಂತ ನೋಡಿ ಅದನ್ನು ಸೆರೆ ಹಿಡಿಬೇಕು ಅಂತೇಳಿ ಆತಂಕದಲ್ಲೇ ಜನ ಓಡಾಡುವಂತಹ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಕಾರ್ ಹಿಂಭಾಗದಿಂದ ಚಿರತೆ ಪಾರ್ಕ್ ಒಳಗೆ ಹೋಗಿರೋದನ್ನು. ಸೊ ಹಾಗಾಗಿ ಮುಂಜಾನೆ ಪಾರ್ಕ್ನ ವೇಳೆಯಲ್ಲಿ ಯಾರಾದರೂ ಓಡಾಡ್ತಾ ಇರ್ತಾರೆ ಪಾರ್ಕ್ನಲ್ಲಿ, ಆದರೂ ಕೂಡ ಚಿರತೆ ಓಡಾಟ ಅಲ್ಲಿದೆ ಪಾರ್ಕ್ನಲ್ಲಿ ಅಂತಂದಾಗ ಆಲ್ಮೋಸ್ಟ್ ಪಾರ್ಕ್ಗೆ ಹೋಗೋದಿಲ್ಲ ಜನರು. ನಿನ್ನೆ ಕಾರ್ಯಾಚರಣೆ ನಡೆಸಿ ತೆರಳಿದಂತಹ ಅರಣ್ಯ ಸಿಬ್ಬಂದಿ ಮತ್ತೆ ರಾತ್ರಿ 9:30ಕ್ಕೆ ಅದೇ ಜಾಗದಲ್ಲಿ ಕಾಣಿಸಿಕೊಂಡಿದೆ ಚಿರತೆ. ಇಂದು ಮುಂಜಾನೆ 4:30ಕ್ಕೂ ಅದೇ ಜಾಗದಲ್ಲಿ ಚಿರತೆ ಓಡಾಟ ನಡೆಸಿದೆ. ಚಿರತೆ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಸ್ಥಳೀಯರಲ್ಲಿ ಆತಂಕ ಎದುರಾಗ್ತಾ ಇದೆ. ಬೆಂಗಳೂರಿನ ಬ್ಯಾಡರಹಳ್ಳಿಯಲ್ಲಿ ಚಿರತೆಯ ಭಯ ಎಲ್ಲ ಅಲ್ಲಿನ ನಿವಾಸಿಗಳಿಗೆ. ನೋಡಿ ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀರಾ. ಆಲ್ರೆಡಿ ಒಂದ್ಸಲ ಕಾಣಿಸ್ಕೊಂಡಾಗ ಅಲ್ಲಿ ಅರಣ್ಯ ಸಿಬ್ಬಂದಿಗಳು ಬಂದು ಕಾರ್ಯಾಚರಣೆ ನಡೆಸೋದಕ್ಕೆ ಮುಂದಾಗಿದ್ರು. ಆದರೆ ಯಾವುದೇ ಚಿರತೆ ಸಿಗದೇ ಇದ್ದಾಗ ಜಸ್ಟ್ ಕಾರ್ಯಾಚರಣೆ ನಡೆಸಿ ಹೋಗಿರಬೇಕು ಅಂತ ಹೇಳಿ ಬಂದರು. ಆದರೆ ಮತ್ತೆ ರಾತ್ರಿ 9:30ಕ್ಕೆ ಅದೇ ಜಾಗದಲ್ಲಿ ಕಾಣಿಸ್ಕೊಂಡು ಮತ್ತೆ ಮುಂಜಾನೆ 4:30ಕ್ಕೂ ಕೂಡ ಅದೇ ಜಾಗದಲ್ಲಿ ಚಿರತೆ ಕಾಣಿಸ್ಕೊಂಡಿದೆ ಅಂತಂದಮೇಲೆ ಸ್ಥಳೀಯರಲ್ಲಿ ಇನ್ನೂ ಮತ್ತಷ್ಟು ಆತಂಕ ಹೆಚ್ಚಾಗ್ತಾ ಇದೆ.